ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ತೆರಿಗೆ ಹೆಚ್ಚಳದ ವಿಷಯ ಎರೆದಿದ್ದರೂ ಅದನ್ನು ಚರ್ಚೆಗೆ ತೆಗೆದುಕೊಂಡು ಶೇಕಡಾ 3ರಷ್ಟು ಹೆಚ್ಚಳ ಮಾಡುವುದನ್ನು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಮೇಯರ್ ಮಂಗೇಶ್ ಪವಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಸಭೆಯ ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ತೆರಿಗೆ ಹೆಚ್ಚಳ ಮಾಡಬಾರದು ಎಂಬ ನಿಲುವನ್ನು ವಿರೋಧ ಪಕ್ಷ ವ್ಯಕ್ತಪಡಿಸಿದ್ರು. ತೆರಿಗೆ ಹೆಚ್ಚಳ ಮಾಡಿದರೂ ಆದರೆ ಸರ್ಕಾರದಿಂದ ನೋಟಿಸ್ ಎದುರಿಸಬೇಕಾಗಬಹುದು ಎಂದು ಹೇಳಿದಂತಹ ಆಡಳಿತ ಪಕ್ಷದ ಸದಸ್ಯರು ತೆರಿಗೆ ಹೆಚ್ಚಳಕ್ಕೆ ಒಪ್ಪಿಗೆ ಸೂಚಿಸಿದರು. ಇದಾದ ಬಳಿಕ ಮಹಾಪೌರ ಮಂಗೇಶ್ ಪವಾರ್ ಅವರು ಚರ್ಚೆಯ ಅಂತ್ಯದಲ್ಲಿ 3% ತೆರಿಗೆ ಹೆಚ್ಚಳದ ತೀರ್ಮಾನವನ್ನು ಪ್ರಕಟಿಸಿದರು. ಪಾಲಿಕೆಯ ಅಜೆಂಡಾದಲ್ಲಿ ವಿಷಯವಿಲ್ಲದೆ ತೆರಿಗೆ ಹೆಚ್ಚಳವನ್ನು ಚರ್ಚೆಗೆ ತೆಗೆದುಕೊಂಡಿರುವುದಕ್ಕೆ ನಮ್ಮ ನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕೆ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಮಹತ್ವದ ವಿಷಯವಾಗಿದ್ದರೂ ಅಜೆಂಡಾದಲ್ಲಿ ಸೇರಿಸದಿರುವುದೇಕೆ ಎಂದು ಜವಾಬ್ದಾರಿ ಕೇಳಿದರು. ಯಾವುದೇ ಪರಿಸ್ಥಿತಿಯಲ್ಲಿಯೂ ತೆರಿಗೆ ಹೆಚ್ಚಳ ಮಾಡಬಾರದು ಎಂದು ಅವರು ಖಡಕ್ ನಿಲುವು ವ್ಯಕ್ತಪಡಿಸಿದರು. ಈ ಬೇಡಿಕೆಗೆ ಸದಸ್ಯರಾದ ದಿನೇಶ್ ನಾಶಿಪುಡಿ ಹಾಗೂ ಶಾಹಿದ್ ಖಾನ್ ಪಠಾಣ್ ಅವರು ಸಹ ಬೆಂಬಲ ನೀಡಿ ತೆರಿಗೆ ಹೆಚ್ಚಳಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ತಮ್ಮ ಅವಧಿಯಲ್ಲಿ ಸರ್ಕಾರದಿಂದ ಹಲವು ಬಾರಿ ನೋಟಿಸ್ಗಳು ಬಂದಿದ್ರೂ ಸಮರ್ಥವಾಗಿ ಉತ್ತರ ನೀಡಿದ್ದೇವೆ. ಆದ್ದರಿಂದ ತೆರಿಗೆ ಹೆಚ್ಚಳ ಅಗತ್ಯವಿಲ್ಲ ಎಂದು ಸೋನಟಕ್ಕಿ ಹೇಳಿದರು. ನಿಯಮಾನುಸಾರ 3ರಿಂದ 5% ತೆರಿಗೆ ಹೆಚ್ಚಳ ಮಾಡಬೇಕೆಂದು ನಿರೀಕ್ಷೆ ಇದ್ದರೂ ಈ ಬಾರಿ ಅದು ಮಾಡಬಾರದು ಎಂದು ಅವರು ಅಭಿಪ್ರಾಯಪಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಳಿ ಸರ್ಕಾರಕ್ಕೆ ಉತ್ತರ ನೀಡುವ ಅಗತ್ಯವಿದೆ ಎಂದು ಹೇಳಿ ತೆರಿಗೆ ಹೆಚ್ಚಳದ ಪರವಾಗಿ ವಾದಿಸಿದರು. ಈ ವೇಳೆ ಕೌನ್ಸಿಲ್ ಕಾರ್ಯದರ್ಶಿ ಸಿದ್ದು ಹುಲ್ಲೋಳಿ ಅವರು ನಿಯಮಾನುಸಾರ 3ರಿಂದ 5% ತೆರಿಗೆ ಹೆಚ್ಚಳ ಮಾಡುವುದು ಅಗತ್ಯವೆಂದು ಸ್ಪಷ್ಟಪಡಿಸಿದರು. ಮತ್ತು ನೋಟಿಸ್ ಬರ್ತೈತಿ. ಯಾಕೆ ಬರ್ತೈತಿ ಅಂತ ಕೇಳಿ ಆಕ್ಟ್ ಒಳಗೆ ಸೀದಾ ಹೇಳ್ತೈತಿ ಏನಂತ, ಯಾವ್ದು ಮಹಾನಗರಕ್ಕೆ ಬರ್ಬೇಕಾಗೈತಿ ಅದು ನಿಮ್ಮಿಂದ ವಂಚಿತ ಆದ್ರೆ ನಿಮ್ ಮ್ಯಾಲ ಕ್ರಮ ಯಾಕೆ ತಗೋಬಾರ್ದು ಅಂತ ನೋಟಿಸ್ ಬರ್ತೈತಿ. ಅದಕ್ಕ ನಾವ್ ಈ ವಿಷಯದೊಳಗ ಆತರ ಮಾಡೋದು ಬೇಡ. ಯಾಕೆ ವಿರುದ್ಧ ಉತ್ತರ ಕೊಡಕ್ ಆಗೋದಿಲ್ಲ. ಯಾವ ವಕೀಲ್ ಬಂದ್ರು ಒಂದೇನು ತಾವುದಾರಿ ಇರುದಾರು ಲೀಗಲ್ ಕನ್ಫರ್ಮ್ ಆಗ್ಬೇಕಾದ್ರೆ ಚರ್ಚೆ ಮಾಡೋ ಇದೇನೈತಿ 8% ಮಾಡೋದು ಅವ್ರದ್ದು ಡಿಸ್ಕಷನ್ ಮಾಡಿ ಹೇಳ್ಬಿಡ್ರಿ, ಪಾಸ್ ಮಾಡ್ಕೊಂಡು ಒಂದ ಮಿಟ ಅವ MIM ಕಾಂಗ್ರೆಸ್ ಆಗಿ ಉತ್ತರ ಹೇಳ್ತೀನಿ. ಯಾಕಂದ್ರೆ ಸರ್ಕಾರದಾಗ 3ರಿಂದ 5% ಒಳಗೆ ಡಿಸಿಷನ್ ತಗೋರಿ ಅಂತಾರೆ. मिनिमम किती होतं ना तेवढं पर्सेंट करून ಬೆಳಗಾವ ಜನತೆಗೆ ಪಡೆಯುತ್ತೆ. ಅದಕ್ಕೆ ಸಹಮತ ಕೊಟ್ಟಾರೆ. त्यांनीच लेटर लिहून आता सरकारला लिहून पाठवतात का की आम्ही जर असं केलो तर लगेच आपल्याला प्रेमपत्र येते ನಾವು ಪ್ರೇಮಪತ್ರ ಕೊಡ್ತಿದ್ರೆ ಯಾವ ಪರಿಸ್ಥಿತಿ ಈಗ ರಮೇಶ್ ಅನ್ನ ಜೀರೋ ಮಾಡೋದಿಲ್ಲ ಕೇಳಿದ್ರೆ ಅವ್ನು ಸಹಮತ ಐತೆ. ನಾಮಿನೇಟ್ ಕ್ಯಾನ್ಸಲ್ ಆಗೈತೆ ಅವ್ನು.
ನಾಜಿಂ ಬೆಟಗೇರಿ, KMM ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।